ಮರ್ಯಾದೆಗೆ ಅಂಜಿ ಪೊಲೀಸರ ಕಿರುಕುಳಕ್ಕೆ ಸಾವನ್ನಪ್ಪಿದ್ದ ವಿದ್ಯಾರ್ಥಿಯ ಪ್ರಕರಣದ ಬಗ್ಗೆ ಧಾರವಾಡ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಪೊಲೀಸ್ ಇಲಾಖೆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಜೋಶಿ, ಮೃತನ ಕುಟುಂಬದ ಜೊತೆಗೆ ನ್ಯಾಯ ಸಿಗುವವರೆಗೂ ನಾನು ಇರ್ತೇನೆ ಎಂದಿದ್ದಾರೆ. ಇನ್ನು ಬಾಗಲಕೋಟೆ ಮೂಲದ ವಿದ್ಯಾರ್ಥಿ ಆದಿತ್ಯ ಮ್ಯಾಗೇರಿ ಆತ್ಮಹತ್ಯೆಯ ಸುದ್ದಿ ದುರಂತ ಮತ್ತು ಅತ್ಯಂತ ನೋವಿನ ಸಂಗತಿ. ಧಾರವಾಡಕ್ಕೆ ಓದಲು ಬಂದಿದ್ದ ಅಮಾಯಕ ವಿದ್ಯಾರ್ಥಿಯನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವ ಪ್ರಯತ್ನವಾಗಿದೆ. ಈ ಬಗ್ಗೆ ಅತಿ ಶೀಘ್ರ ಹಾಗೂ ಸೂಕ್ತ ತನಿಖೆಯಾಗಬೇಕೆಂದು ನಾನು ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ತಿಳಿಸಿದ್ದೇನೆ. ಈ ಪ್ರಕರಣದಲ್ಲಿ ಭಾಗಿಯಾದ ತಪ್ಪಿತಸ್ಥ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಯನ್ನ ಈ ಕೂಡಲೇ ಅಮಾನತುಗೊಳಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದೇನೆ. ಇನ್ನು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ರಾಜ್ಯ ಸರ್ಕಾರ ಇಡೀ ಪ್ರಕರಣದ ನೈತಿಕ ಹೊಣೆ ಹೊರಬೇಕಾಗಿದೆ. ಇನ್ನು ಮೃತ ವಿದ್ಯಾರ್ಥಿ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಮೃತ ವಿದ್ಯಾರ್ಥಿಗೆ ನ್ಯಾಯ ಸಿಗುವವರೆಗೂ ನಾನು ಹೋರಾಟ ಮುಂದುವರಿಸುತ್ತೇನೆ ಎಂದು ಕೇಂದ್ರ ಸಚಿವರು ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ನನ್ನ ಮಗನ ಕಲ್ಯಾಣ ಕರ್ಕೊಂಡ್ಬಂದು ಬೇರೆ ಕೈಯಾಗಿ ಇದು ಮಾಡಿಕೊಟ್ಬಿಟ್ರಿ. ನನಗಿರೋ ಒಬ್ಬ ಮಗ, ಅವನಿಂದ ನನ್ನ ಜೀವನ ಇತ್ತು. ಅವನ ಕುಂತಾನೆ ಅವನ ಮಗ ಪೃಥ್ವಿಗಡನಂತ ಹೇಳಿದ್ರೆ ನಮ್ಮ ಮನೆ ಸ್ವಂತ ಮನೆನ. ನೀವೇನ್ ಮಾಡ್ತೀರಿ ಕೆಲಸ? ನಾವು ಹೌದಿದ್ವಿ ಫಸ್ಟ್ ಹಾಸ್ಟೆಲ್ ಕೆಲಸ, ಮನೆ ಅಡಿಗೆ ಅಂತ ನಿನ್ನೆ 2,000 ರೂಪಾಯಿ ಕೊಡು, 2,000 ರೂಪಾಯಿ ಕೊಡು. ಯಪ್ಪ ಈಗೆಲ್ಲ ಮುಂಜಾನೆ ಕೊಡ್ತೀನಿ ಅಂತ ನೋಡ್ರಿ. ನಾನು ಪೊಲೀಸ್ ಎಷ್ಟೊತ್ತಿಗೆ ತಗೊಂಡ್ ಹೋಗಿದ್ರು ನಿಮ್ಮ ಹುಡುಗರಿಗೆ? ಅವ್ ಶನಿವಾರನ ಕರ್ಕೊಂಡು ಹೋಗ್ಯಾರ. ಶನಿವಾರ ಕರ್ಕೊಂಡು 2 ದಿನ ಅಲ್ಲೇ ಅದ. ಶನಿವಾರ ಮಧ್ಯಾಹ್ನ ಕರ್ಕೊಂಡು ಹೋಗ್ಯಾರ್ರಿ ಅವ್ನ. ಶನಿವಾರ ಮಧ್ಯಾಹ್ನ ಕರ್ಕೊಂಡು ಹೋದಾರ. ಒಮ್ಮೆ ಸಾಯಂಕಾಲ 6ಕ್ಕೆ ಬಂದಾನ್ರಿ. ಆಯ್ತಾ ಅಲ್ಲಿ ತನ ಅಲ್ಲಿ ಅದನ್ನ ಎಲ್ಲಿ ಹೋಗ್ಯಾನ ಫೋನ್ ಸ್ವಿಚ್ ಆಫ್ ಮಾಡಿ ಹೋಗದ್ ಬಿಟ್ಟಾರಿ. ಎಲ್ಲಿ ಹೋಗ್ಯಾನ ಅಂತ ಅವ್ರ ಫ್ರೆಂಡ್ಗಳಿಗೆ ಎಲ್ಲಾರ್ಗಿ ಫೋನ್ ಹಚ್ಚಿನ್ರಿ ನಾನು. ಅವ್ರು ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ, ನಾಳೆ ಕೊಡ್ತೀನಿ ಅಂತ ತಪ್ಪು ನೋಡ್ರಿ. ನನ್ ಮಗ ಒಂದ ಸೆಕೆಂಡ್ ನನ್ ತಮ್ಮ ಜೀವ ಕೊಟ್ಟ ನಿನ್ನೆ ಕೇಳ್ಯಾನ್ರಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.